ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫಸ್ಟ್ ಆಫ್ ಆಲ್ ಪಟ್ಟಿ ಬಿಡುಗಡೆ ಮಾಡಿದ ತಪ್ಪು. ಹಿಂದೆ 13 ಜನರು ಮಾಡಿದಾಗ ಪಟ್ಟಿ ಬಿಡುಗಡೆ ಮಾಡಲಿಲ್ಲ. ಒಬ್ಬೊಬ್ಬರಿಗೆ ಕರೆ ಮಾಡಿದ್ರು, ರಾಜಭವನಕ್ಕೆ ಬನ್ನಿ ಅಂತ ಕರೆದ್ರು, ಪ್ರಮಾಣ ವಚನಕ್ಕೆ ಆ ಟೈಮ್ಗೆ ಇಂತಿಂತವ್ರಿಗೆ ಕರೆ ಹೋಯ್ತು. ಓವರ್ ಕಾನ್ಫಿಡೆನ್ಸ್ ಇಂದ ಪಟ್ಟಿ ಬಿಡುಗಡೆ ಓವರ್ ಕಾನ್ಫಿಡೆನ್ಸ್. ನನಗನ್ಸುತ್ತೆ ಇಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತಲೂ ಕೂಡ ನಾನು ಭಾಳ ಸ್ಮಾರ್ಟು ಅಂತ ಹೇಳ್ಬಿಟ್ಟು ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಅವರು ಎಲ್ಲರೂ ಇವೆಲ್ಲ ಮಾಡಿರಬೇಕು. ಎಲ್ಲರದು ಸ್ವಲ್ಪ ಪಾತ್ರ ಇದೆ. ಅದರಲ್ಲಿ ಜಾಸ್ತಿ ಪಾತ್ರ ಸುರ್ಜೇವಾಲದ ಇದ್ದಂತಿದೆ. ಆ ಪಟ್ಟಿ ಹೊರಗಡೆ ಅಲ್ಲ, ಅವತ್ತಿಂದ ಇವತ್ತಿನವರೆಗೂ ನಾನು ಒಂದು ಹೇಳ್ಬಿಡ್ತೀನಿ. ಮೊದಲು ಆ ಪಟ್ಟಿ ಬಿಡುಗಡೆ ಮಾಡಿದ ತಪ್ಪು. ಆ ಪಟ್ಟಿಯಲ್ಲಿ ಇದ್ದಂತಹ ಹೆಸರುಗಳನ್ನು ಹೊಡೆದಾಕಿ ಮತ್ತೆ ಯಾವುದೋ ಹೆಸರನ್ನ ನೀವು ಒಂದು ಸಮುದಾಯಕ್ಕೆ ಮಣೆ ಹಾಕುವಾಗ ಮತ್ತೊಂದು ಸಮುದಾಯ ನಮ್ಮ ಬಗ್ಗೆ ಏನು ಚರ್ಚೆ ಮಾಡುತ್ತೆ, ಮುಂದಿನ ದಿನಗಳ ಅದು ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆವರೆಗೂ ಏನು ಯೋಚನೆ ಮಾಡ್ಬೋದು. ಅದು ಇವತ್ತಿಗಷ್ಟೇ ಸೀಮಿತ ಆಗಲ್ಲ. ಇನ್ನು 20 ವರ್ಷ ಹೋದ್ರೂ ಕೂಡ ವಿಪಕ್ಷಗಳು ಅದನ್ನೇ ಹೇಳ್ತವೆ. ಇಂಥ ಸಮುದಾಯದ ನಾಯಕನನ್ನ ಲಿಸ್ಟಲ್ಲಿ ಕಳಿಸಿ ದೆಹಲಿಯಿಂದ ಬಂದಿತ್ತು, ರಾಜಭವನಕ್ಕೆ ಹೋಗೋ ಅಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡಿದ್ರು. ನೀವು ಆ ಸಮುದಾಯಕ್ಕೆ ಬೇರೆ ಇನ್ನೇನೋ ಕೊಟ್ಟು ಸಮಾಧಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದಾದ ಬಳಿಕ ಈಗೇನೋ ಹೇಳ್ತಿದ್ದಾರೆ, ಯಾವುದೋ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೇನಾದರೂ ಆದರೆ ಅದಕ್ಕಿಂತಲೂ ದಡ್ಡತನದ ಪರಮಾವಧಿ ರಾಜಕೀಯ ಹೆಜ್ಜೆ ಮತ್ತೊಂದು ಇರೋದಿಲ್ಲ. ಯಾರಾದರೂ 2-3 ದಿನಗಳ ಹಿಂದೆ ಪ್ರಮಾಣ ವಚನ ಬೋಧನೆ ಮಾಡದಿರೋಂಥವ್ರಿಗೆ ನೀವು ರಾಜೀನಾಮೆ ತಗೊಂಡು ಮತ್ತೆ ಯಾರನ್ನೋ ತಂದರೆ ಅವ್ರು ಸುಮ್ಮನೆ ಇರ್ತಾರಾ? ಅವ್ರು ಸುಮ್ಮನೆ ಇರ್ತಾರ? ಇದೇ ವಿಚಾರವಾಗಿ ನೆನ್ನೆ ನೀವು ಈ ಸುದ್ದಿಯನ್ನು ಹೇಳಿದ್ರೆ ನಮಗೆ ಮಾರುತಿ ಹೇಳಿದ್ರು ಸಹಿತ ಬದಲಾವಣೆ ಆಗ್ಬೋದು ಅಂತ. ನಾನು ವೆಯ್ಟ್ ಮಾಡೋ ಆ ಥರ ನ್ಯೂಸ್ ಬೇಡ ಅಂತ ನಾವು ಜಸ್ಟ್ ಚರ್ಚೆ ಮಾಡಾಕ್ತೀವಿ. ಬೆಳಗ್ಗೆ ನೋಡಿ ಪತ್ರಿಕೆಯಲ್ಲಿ ಸೇಮ್ ಸುದ್ದಿ ಬಂದಿತ್ತು. ನಾನು ನೆನ್ನೆ ಬೇಡ ಅಂತ ಹೇಳಿದ್ದೆ. ಇದೇನಪ್ಪ ಇದಂತ ಮತ್ತೆ ಚರ್ಚೆ ಮಾಡಿದಾಗ ಅಂದರೆ ನೀವು ಹೇಳ್ದಂತೆ ಅಷ್ಟು ಈಸಿ ಅಲ್ಲ, ಬದಲಾವಣೆ ಮಾಡಿದ್ರೆ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತ. ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಒಂದೇನಾದರೂ ಮಾಡಿದ್ರೆ, ಭಾಳ ರೇರ್ ಕೇಸಲ್ಲಿ ಮಾಡಿದ್ರೆ, ಮುನಿಯಪ್ಪ ಅವ್ರನ್ನ ಸಮಾಧಾನ ಮಾಡಿ ಮುನಿಯಪ್ಪ ಅವ್ರ ಮಗಳಿಗೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಲೇಡಿ ಕೋಟ ತುಂಬಿದಂತ ಆಗುತ್ತೆ. ಈಗಿರುವಂಥದ್ದನ್ನು ಯಾರಿಗಾದ್ರೂ ಒಬ್ಬರಿಗೆ ಶಾಸಕರು ಕೊಟ್ಟು ಸಮಾಧಾನ ಮಾಡಬೇಕು. ಮಹಿಳೆಯರನ್ನ ಮಾಡ್ತಾರಂತೆ ಅಲ್ಲ, ಪ್ರತಿಯೊಂದು ಕಾಂಪ್ಲಿಕೇಶನ್ ಇದೆ. ಈಗಿರುವಂಥ ಸಿಚುವೇಶನ್ ಅಲ್ಲಿ ಈಗ ಆ ಪಟ್ಟಿ ಬಿಡುಗಡೆ ಆದಾಗ ಆಯಿತು, ಗಾಯತ್ರಿ ಶಾಂತಗೌಡ ಹೆಸರು ಬಂದಾಗ ಅವ್ರಿಗೆ ಪ್ರಮಾಣ ವಚನ ಬೋಧನೆ ಮಾಡಿದ್ರೆ ಇವತ್ತಿಗೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಮಹಿಳೆಯರು ನಮ್ಮನ್ನು ಮಾಡಿ ಅಂತ ಯಾರು 2-3 ದಿನ ಅಸಮಾಧಾನ ಇರ್ತಿತ್ತು, ಅದೇನೋ ಬಗೆಹರಿತಿತ್ತು. ಆದರೆ ಒಬ್ಬರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಪ್ರಮಾಣ ವಚನ ಬೋಧನೆ ಮಾಡಬಾರ್ದು ಅಂತ. ಅದಕ್ಕೆ ನಿಲ್ಲಿಸ್ಬಿಟ್ರು. ಈಗ ಏನಾಗ್ತಿದೆ, ಆ ಒಂದು ಸ್ಥಾನಕ್ಕೆ ಕೇವಲ ಮಹಿಳೆಯರು ಕೇಳ್ತಿಲ್ಲ, ಅಸಮಾಧಾನಗೊಂಡಿರುವಂತ ಎಲ್ಲ ಶಾಸಕರು ಕೇಳ್ತಾ ಇರೋದು. ದಿನೇಶ್ ಗುಂಡೂರಾವ್ ಕೇಳ್ತಾ ಇದ್ದಾರೆ. ಲಿಸ್ಟ್ ದೊಡ್ಡದಾಗಿದೆ, ಎಲ್ಲ ಸೀನಿಯರ್ಸೇ. ಅದು ಗಾಯ ದಿನೇ ಜಾಸ್ತಿ ಆಗ್ತಾ ಇದೆ. ಒಂದು ಗಮನಿಸಬೇಕಾದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಅವರ ಸ್ಟ್ರಾಟಜಿ ಯಾವ ಥರ ನಡೀತಾ ಇದೆ ಅಂತ ಹೇಳಿದ್ರೆ, ಈ ಹಿಂದೆ ಸಿದ್ದರಾಮಯ್ಯನವ್ರು 3 ವರ್ಷ ಆಡಳಿತ ಮಾಡ್ಕೊಂಡಿದ್ರು, ಅವ್ರದೇ ಆದ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಎಲ್ಲ ಇಟ್ಕೊಂಡು ಹೈಕಮಾಂಡ್ಗೆ ಇವರು ಬೇರೆ ಥರದೊಂದು ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ. 2028ಕ್ಕೆ ನಾವು ಬರಬೇಕು ಕರ್ನಾಟಕದಲ್ಲಿ ಏನಾದರೂ ಮಾಡಿ, 2029ಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಕನಸು ಕಾಣ್ತಾವ್ರೆ PM ಆಗ್ಬಿಡ್ಬೇಕು ಅಂತ. ಆ ಟಾಸ್ಕ್ನ ತಗೊಂಡು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರದೇ ಆದಂಥ ಯಾರು ಅವರಿಗೆ ಹ್ಯಾಂಡ್ ಪಿಕ್ಡ್ ಇರ್ತಾರಲ್ಲ ಅಂಥವ್ರುಗಳನ್ನ ಹೈಯರ್ ಆರ್ ಫೈರ್ ಅನ್ನೋ ಥರ ಅಂತ ಅನ್ಕೊಂಡು ಯಾರ್ಯಾರನ್ನ ಬೇಕೋ ಅವ್ರು ಲಿಸ್ಟಲ್ಲಿ ಬರ್ಕೊಂಡು ಯಾವುದೇ ಮಾನದಂಡ ಇಲ್ದಂಗೆ ಅವ್ರಿಗೆ ಬೇಕಾಗಿರೋ ಬರ್ಕೊಂಡು ಹೋಗ್ತಾ ಇದ್ದಾರೆ. ಬರ್ಕೊಂಡು ಹೋಗ್ಬಿಟ್ಟು ಅವ್ರು ಇನ್ನೊಂದು ಏನು ಹೇಳ್ತಾರೆ, ನಾವು ಇಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ಯಾವುದೇ ಸಚಿವಾಲಯ ಅಥವಾ ಸಚಿವರನ್ನ ಮಾನದಂಡವಾಗಿ ಆಯ್ಕೆ ಮಾಡ್ಕೊಂಡ ಇಲ್ಲ. 2028 ಎಲೆಕ್ಷನ್ನ ಮುಂದೆ ಇಟ್ಕೊಂಡು, ಅಂದ್ರೆ ಆ ಗುರಿ ಇಟ್ಕೊಂಡು ಈಗ ನಾನು ನನ್ನ ಸೈನ್ಯ ಪಡೆನ ಕಟ್ಕೊಳ್ತಾ ಇದ್ದೀನಿ. ಸೊ ಅಂದ್ರೆ ತಾವು ಏನು ಅಬ್ಸರ್ವ್ ಮಾಡ್ಬೇಕಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರು ಯೋಚನೆ ಇಲ್ಲ. 2028 ಎಲೆಕ್ಷನ್ ಮಾಡೋಕ್ಕೆ ಯಾರು ಇವ್ರ ಮಾತು ಕೇಳ್ತಾರೆ, ಯಾರು ಇವ್ರು ಹೇಳ್ದಂಗೆ ನಡೀತಾರೆ, ಯಾರು ಇವ್ರು ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾರೆ. ಆಮೇಲೆ ತಾವೇನಾದ್ರು ಇನ್ನೊಂದು ಗಮನಿಸಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಅಥವಾ ಯಾರೋ ಇನ್ನು ಇಬ್ಬರೋ ಬಿಟ್ರೆ ಬೇರೆ ಯಾರು ನಿಮಗೆ ಸಿದ್ದರಾಮಯ್ಯನವರ ಬಣದಲ್ಲಿ ಇರುವಂತಹವರು ಈ ಹಿಂದೆ ಇದ್ದವರಾಗ್ಲಿ ಅಥವಾ ಈಗ ಇರೋರಾಗ್ಲಿ ಯಾರನ್ನೂ ಇಲ್ವೇ ಇಲ್ಲ. ನಿಮಗೆ ಹಲವಾರು ಅಸಮಾನಿತ ಶಾಸಕರು ಹೇಳ್ಕೊಂಡ್ ಬರ್ತಾ ಇರುವಂತದ್ದು, ನಾವೇನಾದ್ರೂ ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ವಿ, ಅದಕ್ಕೆ ನಮಗೆ ಸಚಿವ ಇರೋದು ಇದು ಸಚಿವಗಿರಿ ಹೋಗ್ಬಿಟ್ಟಿದೆ ಅನ್ನೋಂಥದ್ದು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅಲ್ಲ, ಇಲ್ಲಿ ತಾವೇನು ಗಮನಿಸಿದ್ರೆ ಎಲ್ಲರೂ ಅವರು ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಾವ್ ಎಷ್ಟೇ ಚರ್ಚೆ ಮಾಡಿದ್ರು ಈಗ ಏನದು ದಿನೇಶ್ ಗುಂಡೂರಾವ್ ಅವ್ರನ್ನ
ಯಾವ ಮಾನದಂಡ ತೆಗೆದ್ರಿ ನೀವು? ಅಂದ್ರೆ ಲೋ ಪರ್ಫಾರ್ಮೆನ್ಸ್ ಅಂತನಾ, ಅಥವಾ ಈಗ ಬೇರೆ ಬೇರೆ ಎಲ್ಲ ನೀವು ಯಾರು ತೆಗೆದ್ರಲ್ವಾ ಅವ್ರದೆಲ್ಲ ರಿಪೋರ್ಟ್ ಕಾರ್ಡ್ಗಳನ್ನ ತಗೊಂಡು ನೀವು ನಾವು ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ಮಾಡಿದ್ರಿ ಅಂತನಾ, ಅಥವಾ ಮಾನದಂಡ ಯಾರು ಹೊಸಬ್ರು ಕೊಟ್ವಿ ಅಂತನಾ? ಏನ್ ಮಾನದಂಡ ಏನು? ಯಾವ ಮಾನದಂಡ ನೀವು? ಸ್ಕ್ಯಾಮ್ಗಳಲ್ಲಿ ನಾಗೇಂದ್ರ ಅವ್ರನ್ನ ಇವ್ರಿಗೆ ನೈತಿಕತೆ ಮಾನವೀಯತೆ ಇದ್ದಿದ್ರೆ ಈಗ ಹೌಸಿಂಗ್ ಸಚಿವಾಲಯದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬೇಡ ಅಂದ್ರು. ₹1,000 ಕೋಟಿ ಹಗರಣ ಅವ್ರ ಹತ್ರನೇ ಇದೆ, ಇವ್ರ ಹತ್ರ 100 ಕೋಟಿ ಹಗರಣ ಇದೆ. ಎಲ್ಲ ಬರೀ ಹಗರಣ ಮಾಡೋ ಎಕ್ಸ್ಪರ್ಟ್ ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಈಗಿರುವಂತಹ ಹಲವಾರು ಸಚಿವರು ಯಾರು ಎಕ್ಸ್ಪರ್ಟ್ ಇದಾರಲ್ಲ ಕಲೆಕ್ಷನ್ಸ್ ಅಲ್ಲಿ, ಅಂತವ್ರಿಗೆ ಏನಾದ್ರು ಸಚಿವಾಲಯದಲ್ಲಿ ಸೇರ್ಸ್ಕೊಂಡಿರ್ಬೋದೇನೋ. 28ಕ್ಕೆ ಕಲೆಕ್ಷನ್ ಮಾಡ್ಕೋಬೇಕಲ್ಲ, ಆ ಟಾರ್ಗೆಟ್ ಕೊಟ್ಟುಬಿಟ್ಟು ಸೇರ್ಸ್ಕೊಂಡಿರ್ಬೇಕೇನೋ. ಅದಕ್ಕೆ ಯಾವ್ದು ರೀಸನ್ ಇದೆ ಯೋಚನೆ ಮಾಡಿ. ಮಂಕಾಳ ವೈದ್ಯದವರು ಅವರಿಗೆ ಲಾಸ್ಟ್ ಯಾರನ್ನ ತಗೊಂಡ್ಬರ್ತಾರೆ? ಮಲ್ಲಿಕಾರ್ಜುನ್ ಅವ್ರನ್ನ ಇಂಡೆಕ್ಟ್ ಮಾಡ್ಕೊಳ್ತಾರೆ. ಮಲ್ಲಿಕಾರ್ಜುನ್ ಅವ್ರನ್ನ ಯಾಕೆ ಇಂಡೆಕ್ಟ್ ಮಾಡ್ಕೊಳ್ತಾರೆ? ತಾವು ಗಮನಿಸ್ಬೇಕು. ಯಾಕೆ ಇಂಡೆಕ್ಟ್ ಮಾಡ್ಕೊಳ್ತಾರೆ? ಮಹಿಳೆಯರಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕು ಅಂತಂದಾಗ ಅದನ್ನ ಖಾಲಿ ಇಟ್ಕೊಳ್ತಾರೆ. ಯಾಕೆ ಇಟ್ಕೊಳ್ತಾರೆ? ಭಯನಾ?